ಕಿಚ್ಚ ಸುದೀಪ್ ರವರ 48ನೇ ಸಿನಿಮಾ ಅಪ್ಡೇಟ್ ಯಾವಾಗ ಬರುತ್ತೆ? ಕನ್ನಡ ಚಿತ್ರರಂಗದ ಬಾದ್ಶಾ ಕಿಚ್ಚ ಸುದೀಪ್ ರವರು ಇತ್ತೀಚೆಗೆ ಹಲವು ಸಾಧನೆಗಳನ್ನು ಮಾಡಿದ್ದಾರೆ. ಅವರ 47ನೇ ಸಿನಿಮಾ ಮಾರ್ಕ್ ದ ಫಿಲ್ಮ್ ಈಗಾಗಲೇ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದೆ. ಈ ಸಿನಿಮಾ 100 ಕೋಟಿ ಕ್ಲಬ್ ಸೇರಿ ಬ್ಲಾಕ್ ಬಸ್ಟರ್ ಸಾಧನೆ ಮಾಡಿದೆ. ಇದರ ನಂತರ ಅಭಿಮಾನಿಗಳು ಅವರ ಮುಂದಿನ ಸಿನಿಮಾ ಕಿಚ್ಚ 48ರ ಬಗ್ಗೆ ಕುತೂಹಲದಿಂದ ಕಾಯುತ್ತಿದ್ದಾರೆ. ಆದರೆ ಕಿಚ್ಚ 48 ಸಿನಿಮಾ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಆದರೆ ಶೀಘ್ರದಲ್ಲೇ ಅಪ್ಡೇಟ್ ಬರಬಹುದು ಎಂಬ ನಿರೀಕ್ಷೆ ಇದೆ. ಇದರ ಜೊತೆಗೆ BRB ಬಿಲ್ಲಾ ರಂಗಭಾಷಾ ಸಿನಿಮಾ ಕಿಚ್ಚ 49 ಆಗಿ ಈಗಾಗಲೇ ಅನೌನ್ಸ್ ಆಗಿದೆ. ಅದರ ಫಸ್ಟ್ ಲುಕ್ ಮತ್ತು ಅಪ್ಡೇಟ್ಗಳು ಬಂದಿದೆ. ಕಿಚ್ಚ ಸುದೀಪ್ ರವರ ಸಿನಿಮಾ ಪಯಣವು 30 ವರ್ಷಗಳನ್ನು ಪೂರೈಸಿದೆ. ಇತ್ತೀಚೆಗೆ ಅವರ 30 ವರ್ಷಗಳ ಸಿನಿಮಾ ಜರ್ನಿಯ ಸೆಲೆಬ್ರೇಟ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಿಚ್ಚ 48 ಸಿನಿಮಾ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ನಮ್ಮ ರಾಜನ ಕಥೆ ಎಂಬ ಟೈಟಲ್ನೊಂದಿಗೆ ಇದೊಂದು ಐತಿಹಾಸಿಕ ಸಿನಿಮಾ ಆಗಿದೆ. ಇದು ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗಲಿದ್ದು ಸುದೀಪ್ ರವರು ಐತಿಹಾಸಿಕ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾ 2026ರಲ್ಲಿ ರಿಲೀಸ್ ಆಗುವ ನಿರೀಕ್ಷೆ ಇದೆ. ಡೈರೆಕ್ಟರ್, ಲೀಡ್ ಆಕ್ಟ್ರೆಸ್ ಮತ್ತು ಪೂರ್ಣ ಕಾಸ್ಟ್ ಬಗ್ಗೆ ಶೀಘ್ರದಲ್ಲೇ ಅಧಿಕೃತ ಅನೌನ್ಸ್ಮೆಂಟ್ ಬರಲಿದೆ. ಫಸ್ಟ್ ಲುಕ್ ಪೋಸ್ಟರ್ ಅಥವಾ ಗ್ಲಿಮ್ಸ್ ವಿಡಿಯೋ ಸಹ ಬರಬಹುದು. ಮಾರ್ಕ್ ಸಿನಿಮಾ ಬಗ್ಗೆ ಮಾತನಾಡುವುದಾದರೆ ಇದು 2025ರಲ್ಲಿ ರಿಲೀಸ್ ಆಗಿ ದೊಡ್ಡ ಯಶಸ್ಸು ಕಂಡಿದೆ. ಕಿಚ್ಚ ಸುದೀಪ್ ರವರು ಅಜಯ್ ಮಾರ್ಕಂಡೇಯ ಎಂಬ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಆಕ್ಷನ್ ಥ್ರಿಲ್ಲರ್ ಆಗಿದ್ದು ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿ ಗಳಿಸಿದೆ. ಅಭಿಮಾನಿಗಳು ಈ ಸಿನಿಮಾದಲ್ಲಿ ಸುದೀಪ್ ರವರ ಆಕ್ಷನ್ ಸೀನ್ಗಳನ್ನು ಹಾಡಿ ಹೊಗಳಿದ್ದಾರೆ. ಇದರ ನಂತರ ಸುದೀಪ್ ರವರು ಕರ್ನಾಟಕ ಬುಲ್ಡೋಸರ್ಸ್ ತಂಡದ ನಾಯಕರಾಗಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ CCLನಲ್ಲಿ ಟ್ರೋಫಿ ಗೆದ್ದಿದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ದೊಡ್ಡ ಸಂತಸದ ಸುದ್ದಿ. ಈಗ ಕಿಚ್ಚ 48 ಬಗ್ಗೆ ಅಪ್ಡೇಟ್ ಯಾವಾಗ ಬರುತ್ತದೆ ಎಂಬುದು ಪ್ರಶ್ನೆ. ಸುದೀಪ್ ರವರ 30 ವರ್ಷಗಳ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಕಿಚ್ಚ 48ರ ಹೊಸ ಅಪ್ಡೇಟ್ ಬಂದಿದೆ. ಆದರೆ ಪೂರ್ಣ ವಿವರಗಳು ಇನ್ನೂ ಬರಬೇಕಿದೆ. ಇದು ಐತಿಹಾಸಿಕ ಡ್ರಾಮಾ ಆಗಿದ್ದು ಸುದೀಪ್ ರವರು ಕುದುರೆ ಸವಾರಿ ಮತ್ತು ಕತ್ತಿ ಸೀನ್ಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾ ಸ್ಯಾಂಡಲ್ವುಡ್ನ ಮೆಗಾ ಪ್ರಾಜೆಕ್ಟ್ ಆಗಿದ್ದು 2026ರಲ್ಲಿ ರಿಲೀಸ್ ಆಗಲಿದೆ. ಅಪ್ಡೇಟ್ಗಳು ಶೀಘ್ರದಲ್ಲೇ ಬರಬಹುದು. ಬಹುಶಃ ಮುಂದಿನ ಕೆಲವು ತಿಂಗಳುಗಳಲ್ಲಿ ಟೀಸರ್ ಅಥವಾ ಟ್ರೈಲರ್ ಬರಬಹುದು. ಇದರ ಜೊತೆಗೆ BRB ಸಿನಿಮಾ ಕಿಚ್ಚ 49 ಆಗಿ ಈಗಾಗಲೇ ಅನೌನ್ಸ್ ಆಗಿದೆ. BRB ಅಂದರೆ ಬಿಲ್ಲಾ ರಂಗಭಾಷಾ. ಇದು ಅನೂಪ್ ಭಂಡಾರಿ ಡೈರೆಕ್ಷನ್ನಲ್ಲಿ ತಯಾರಾಗ್ತಿದೆ. ಇದು 2026ರಲ್ಲಿ ರಿಲೀಸ್ ಆಗಲಿದ್ದು ಸುದೀಪ್ ರವರು ರಾ ಮತ್ತು ರೂತ್ಲೆಸ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. BRB ಫಸ್ಟ್ ಬ್ಲಡ್ ಎಂಬ ಟ್ಯಾಗ್ಲೈನ್ನೊಂದಿಗೆ ಫಸ್ಟ್ ಲುಕ್ ಪೋಸ್ಟರ್ ಬಂದಿದೆ. ಈ ಸಿನಿಮಾ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ನಿರ್ಮಾಣದಲ್ಲಿ ತಯಾರಾಗ್ತಿದೆ. ವಿನಯ್ ಗೌಡ ಸಹ ನಟಿಸುತ್ತಿದ್ದಾರೆ. ಕಿಚ್ಚ ಸುದೀಪ್ ರವರ ಮುಂದಿನ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣುವ ನಿರೀಕ್ಷೆ ಇದೆ. ಮಾರ್ಕ್ ಸಿನಿಮಾ ನಂತರ ಅಭಿಮಾನಿಗಳು ಕಿಚ್ಚ 48ರ ಅಪ್ಡೇಟ್ಗಾಗಿ ಕಾಯುತ್ತಿದ್ದಾರೆ. ಇದು ಶೀಘ್ರದಲ್ಲೇ ಬರಬಹುದು. ಬಹುಶಃ 2026ರ ಆರಂಭದಲ್ಲಿ. ಸುದೀಪ್ ರವರು ತಮ್ಮ ಟ್ವಿಟರ್ ಖಾತೆಯಲ್ಲಿ 30 ವರ್ಷಗಳ ಜರ್ನಿಯ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಅಲ್ಲಿ ಅವರು ತಮ್ಮ ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ್ದಾರೆ. ಕರ್ನಾಟಕ ಬುಲ್ಡೋಸರ್ಸ್ ತಂಡದಲ್ಲಿ ಸುದೀಪ್ ರವರು ನಾಯಕರಾಗಿ CCLನಲ್ಲಿ ಟ್ರೋಫಿ ಗೆದ್ದಿದ್ದಾರೆ. ಇದು ಅವರ ಸ್ಪೋರ್ಟ್ಸ್ ಪ್ಯಾಷನ್ ತೋರಿಸುತ್ತದೆ. ಈ ನಡುವೆ ಸಿನಿಮಾ ಅನೌನ್ಸ್ಮೆಂಟ್ ಆಗಬೇಕಿತ್ತು ಎಂಬ ಅಭಿಮಾನಿಗಳ ನಿರೀಕ್ಷೆ ಇದೆ. ಅದೇ ಕಿಚ್ಚ 48ರ ಅಪ್ಡೇಟ್ ಶೀಘ್ರದಲ್ಲೇ ಬರಲಿದೆ ಎಂಬ ಮಾಹಿತಿ ಬಂದಿದೆ. ಸುದೀಪ್ ರವರ ಮುಂದಿನ ಸಿನಿಮಾಗಳ ಪಟ್ಟಿ ನೋಡುವುದಾದರೆ 2026ರಲ್ಲಿ ಬಿಲ್ಲಾ ರಂಗಭಾಷಾ ಮತ್ತು ನಮ್ಮ ರಾಜನ ಕಥೆ ರಿಲೀಸ್ ಆಗಲಿವೆ. ಇದರಲ್ಲಿ BRB ಕಿಚ್ಚ 49 ಆಗಿದ್ದು ಅದರ ಶೂಟಿಂಗ್ ಶೀಘ್ರದಲ್ಲೇ ಆರಂಭವಾಗಲಿದೆ. ಹೀರೋಯಿನ್ ಅಪ್ಡೇಟ್ ಸಹ ಬರಬಹುದು. ಕಿಚ್ಚ ಸುದೀಪ್ ರವರ ಅಭಿಮಾನಿಗಳು ತಮ್ಮ ಬಾಸ್ನ ಮುಂದಿನ ಸಿನಿಮಾಗಳಿಗಾಗಿ ಕಾಯುತ್ತಿದ್ದಾರೆ.